ನಮಸ್ಕಾರ ಸ್ನೇಹಿತರೆ, ನಮ್ಮ ಅಶ್ವಿನಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಪ್ರೇಮಯಾನ ಕಥೆಯ 7ನೇ ಅಧ್ಯಾಯ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ಅಧ್ಯಾಯ 8 ಶುರು ಮಾಡೋಣ. ಬೆಳಗ್ಗೆ ನಡೆದ ಘಟನೆಯ ವಿಡಿಯೋ ಮತ್ತು ಫೋಟೋಗಳು ಕಾಳ್ಗಿಚ್ಚಿನಂತೆ ವಾಟ್ಸಪ್ ಗ್ರೂಪಲ್ಲಿ, ಫೇಸ್ಬುಕ್ಕಲ್ಲಿ ಮತ್ತು ಬೇರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಹ್ಯಾಶ್ಟ್ಯಾಗ್ಗಳನ್ನು ಬಳಸಿ ಹಗಲು ಲಿಪ್ ಲಾಕ್, ರಾತ್ರಿ ಡೀಪ್ ಟಾಕ್, ನಂದನ್ ಕ್ಯಾಂಪಸ್ ಡೇ, ನಂದನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಅಲ್ಲ, ನಂದನ್ ಇನ್ಸ್ಟಿಟ್ಯೂಟ್ ಆಫ್ ಲವ್ ಮ್ಯಾನೇಜ್ಮೆಂಟ್. ಕಾಲೇಜ್ ಕ್ಯಾಂಪಸ್ನಲ್ಲಿ ಜಗಳವಾಡುತ್ತಲೇ ಪ್ರೀತಿಯ ಆರಂಭ. ಸ್ಟೂಡೆಂಟ್ಸ್ಗಳಿಗೆ ಕಣ್ಣು ತಂಪು ಆಗುವ ಲೈವ್ ಲವ್ ಶೋ. ಇಬ್ಬರು ಸ್ಟೂಡೆಂಟ್ಸ್ಗಳಿಂದ ಮಿಕ್ಕ ಸ್ಟೂಡೆಂಟ್ಸ್ಗಳಿಗೆ ಪ್ರೇಮ ಪಾಠ, ಅಲ್ಲಲ್ಲ ಕಿಸ್ ಪಾಠ ಎಂದು ಈ ರೀತಿ ಹ್ಯಾಶ್ಟ್ಯಾಗ್ ಲೈನ್ ಜೊತೆ ಎಲ್ಲರ ಮೊಬೈಲ್ನ ಸೋಷಿಯಲ್ ಮೀಡಿಯಾದಲ್ಲಿ ಬಿಸಿ ಬಿಸಿ ಚರ್ಚೆಯ ವಿಷಯವಾಗಿ ಹಬ್ಬಿತ್ತು. ಇದರ ಪರಿಣಾಮ ಭರತ್ ಮತ್ತು ಭರಣಿ ಅನುಭವಿಸಲೇಬೇಕಾಗಿತ್ತು. ಅದಕ್ಕೆ ಅಣ್ಣ, ಮಾಮ್, ಎಲ್ಲರೂ ಬೇಗ ಬನ್ನಿ ಎಂದು ಒಂದೇ ಸಮನೆ ಕಿರುಚುತ್ತಿದ್ದಳು ಸಿಂಚು. ಯಾಕೆ ಹಾಗೆ ಸೂರ್ಕಿತ್ತೋ ಹಾಗೆ ಕಿರಿಚ್ತಿದ್ದೀಯಾ ಎಂದು ಕೇಳಿದರು ರೂಮಿನಿಂದ ಹೊರಬರುತ್ತಾ ವಸುಮತಿ. ಮಾಮ್, ಇವತ್ತು ಮೋಡ ಕವಿದ ವಾತಾವರಣ ಇರೋದ್ರಿಂದ ಗುಡುಗು ಸಿಡಿಲು ಮಿಂಚು ಒಟ್ಟೊಟ್ಟಿಗೆ ಬರುವ ಎಲ್ಲ ಲಕ್ಷಣಗಳು ಕಾಣಿಸ್ತಿವೆ ಎಂದಳು ಹಾಸ್ಯವಾಗಿ. ಏನೇ ಹಂಗಂದ್ರೆ ಎಂದಳು ಗೊಂದಲದಿಂದ ಮಗಳನ್ನೇ ನೋಡುತ್ತಾ. ಅದಕ್ಕೆ ಬನ್ನಿ ಬನ್ನಿ, ನಮ್ಮ ಅಣ್ಣನ ಘನಕಾರ್ಯ ಎಷ್ಟೊಂದು ಫೇಮಸ್ ಆಗಿದೆ ಅಂತ ನೋಡು ಬನ್ನಿ ಎಂದಾಗ ಗಂಡನನ್ನು ಗುರಾಯಿಸಿದಳು ರಾಧಾ. ಅಯ್ಯೋ, ನಾನೇನು ಮಾಡಿಲ್ಲ ಕಣೆ ಎಂದ ಗೌತಮ್ ಗುರಾಯಿಸುತ್ತಿದ್ದ ಮಡದಿಯನ್ನು ನೋಡಿ. ಅಯ್ಯೋ ಸಾರಿ, ಅದು ನಿಮ್ಮ ಮುದ್ದಿನ ಮೈದನ ಘನಕಾರ್ಯ ಎಷ್ಟೊಂದು ಫೇಮಸ್ ಆಗಿದೆ ಅಂತ ನೋಡು ಬನ್ನಿ ಅಂತ ಹೇಳ್ತಿದ್ದೆ ಅಷ್ಟೇ, ಮಿಸ್ಟೇಕ್ ಮಾಡ್ಕೋಬೇಡಿ ಎಂದು ಹಲ್ಲು ಕಿರಿದಳು. ರಾಧಾ ಸಿಂಚು ತಲೆಗೊಂದು ಪೆಟ್ಟು ಕೊಟ್ಟು, ತರಲೆ ತಿಮ್ಮಿ, ಏನೇ ಅದು ತಳಬುಡ ಅರ್ಥ ಆಗದೆ ಇರೋ ಹಾಗೆ ಹೇಳೋದು ಎಂದಳು. ಅಣ್ಣ ನೀನು ಬಾ, ನಿನ್ನ ಮುದ್ದಿನ ತಮ್ಮನ ಸಾಧನೆ ನೋಡು ಬಾ ಎಂದು ಅಣ್ಣನನ್ನು ಕರೆದಳು. 3 ಜನ ಒಟ್ಟಿಗೆ ಬಂದು ಏನದು ತೋರಿಸು ಎಂದಾಗ 1 ನಿಮಿಷ ಎಂದು ಹೋಮ್ ಥಿಯೇಟರ್ಗೆ ತನ್ನ ಮೊಬೈಲ್ನಿಂದ ಕನೆಕ್ಟ್ ಮಾಡಿ ಮೊಬೈಲ್ನಲ್ಲಿ ಹರಿದಾಡುತ್ತಿದ್ದ ವಿಡಿಯೋವೊಂದನ್ನು ಹಾಕಿದಳು. ದೊಡ್ಡ ಪರದೆಯ ಮೇಲೆ ಭರಣಿ ಮತ್ತು ಭರತ್ ಜಗಳವಾಡುತ್ತಿರುವುದು, ಅವಳು ಇವನನ್ನು ಕೆರಳಿಸಿದ್ದು, ಕೊನೆಗೆ ಅವಳ ಕೊಸರಾಟದ ನಡುವೆ ಇಡೀ ಕಾಲೇಜ್ ಮುಂದೆ ಭರತ್ ಕಿಸ್ ಮಾಡಿದ್ದು ನೋಡಿ 3 ಜನ ಬಿಟ್ಟು ಕಣ್ಣ ಬಿಟ್ಟಂತೆ, ಬಿಟ್ಟ ಬಾಯಿ ಬಿಟ್ಟಂತೆ ನೋಡುತ್ತಿದ್ದರು. ಅವರನ್ನು ಈ ರೀತಿ ನೋಡಿ ಸಿಂಚು ಕಿಸಕ್ಕನೆ ನಕ್ಕಳು. ಇಷ್ಟೊತ್ತು ಆಚೆ ಆಡುತ್ತಿದ್ದ 5 ವರ್ಷದ ಪೋರ ವಿಶ್ವಾಸ್ ಒಳಗಡೆ ಬಂದು ಪರದೆಯ ಮೇಲೆ ಬರುವ ಚಿತ್ರ ನೋಡಬೇಕು. ಗೌತಮ್ ಮಗನನ್ನು ಆ ದೃಶ್ಯವನ್ನು ನೋಡದಂತೆ ತನ್ನ ಕೈಯಿಂದ ಅವನ ಕಣ್ಣು ಮುಚ್ಚಿ, ಮಗನೇ, ಇಂಥವೆಲ್ಲ ನೀನು ನೋಡಬಾರ್ದು ಕಂದ, ಸೆನ್ಸಾರ್ ಕಟ್ಟಿದ್ದು ಯು ಸರ್ಟಿಫಿಕೇಟ್ ಅಲ್ಲಪ್ಪ, ಇದು ಎ ಸರ್ಟಿಫೈಡ್ ಫಿಲ್ಮ್ ಎಂದ. ಡ್ಯಾಡಿ, ನೀವುಗಳೆಲ್ಲ ಚಿಕ್ಕ ಹೆಸರು ಹೇಳ್ತಿರೋ ಹಾಗಿತ್ತು, ಅದಕ್ಕೆ ಏನು ಅಂತ ವಿಚಾರಿಸೋಣ ಅಂತ ಬಂದೆ ಎಂದ ಹಿರಿಯರ ಹಾಗೆ. ಹಣೆ ತೀಡಿಕೊಂಡ ಗೌತಮ್, ಈ ಚೋಟ್ ಮೆಣಸಿನ್ಕಾಯಿಗೆಲ್ಲ ಬೇಕು ಎಂದು ಗೊಣಗಿ, ಮಗನೇ, ಫ್ರಿಜ್ಜಲ್ಲಿ ನಿನಗೋಸ್ಕರ ಡಾರ್ಕ್ ಚಾಕ್ಲೇಟ್ ಇಟ್ಟಿದ್ದೀನಿ, ತಿನ್ನು ಹೋಗು ಕಂದ ಎಂದು ಅಲ್ಲಿಂದ ಕಳುಹಿಸಲು ನೋಡಿದರೆ ಕಿರಾಡಿ ವಿಶ್ವಾಸ್, ಡ್ಯಾಡಿ ನೈಸ್ ಮಾಡಿ ಐಸ್ ಇಡೋದಕ್ಕೆ ಬರ್ತಿದ್ಯಾ, ಇದಕ್ಕೆಲ್ಲ ಕರಗಲ್ಲ ನಾನು, ಮೊದಲು ನನ್ನ ಕಣ್ಬಿಡು ಎಂದ ತುಂಟ ಪೋರ. ಗೌತಮ್ ರಾಧಾ ಕಡೆ ನೋಡಿ ಏನಾದರೂ ಮಾಡು ಎನ್ನುವಂತೆ ಸನ್ನೆ ಮಾಡಿದ. ಆಗ ರಾಧಾ ಮಗನ ಬಳಿ ಬಂದು, ವಿಶ್ವ, ನಿನ್ನ ಫ್ರೆಂಡ್ ಯಾರದು ಎಂದು ಸ್ವಲ್ಪ ಯೋಚಿಸುವಂತೆ ಮಾಡಿ, ಹಾಂ ಸ್ವೀಟಿ ಕಣೋ, ಕಾಲ್ ಮಾಡಿದ್ಲು ನಿನ್ನ ಜೊತೆ ಮಾತಾಡಬೇಕು ಅಂತ. ನಾನು ಹೇಳಿದೆ ಅವನು ಆಟ ಆಡ್ತಿದ್ದಾನೆ, ಫುಲ್ ಬ್ಯುಸಿ ಅಂತ. ಅದಕ್ಕೆ ಅವಳು ಅಯ್ಯೋ ಹೌದಾ ಅಂತ ಬೇಜಾರಿಂದ ಕಾಲ್ ಕಟ್ ಮಾಡಿದ್ಲು ಕಣೋ ಎನ್ನುತ್ತಿದ್ದ ಹಾಗೆ, ಏನು ಮಾಮ್ ನೀವು ಸ್ವೀಟಿ ಕಾಲ್ ಮಾಡಿದರೆ ಕರಿಬೇಕು ತಾನೇ, ಛೇ ಏನು ಅಂದ್ಕೊಂಡ್ಲೋ ಏನೋ, ನಾನೀಗ ಕಾಲ್ ಮಾಡಿ ಸಮಾಧಾನ ಮಾಡಬೇಕು ಎಂದು ತನ್ನ ರೂಮಿಗೆ ಓಡಿದ್ದ. ಹೆಂಡತಿ ಮಗನನ್ನು ರೂಮಿಗೆ ಕಳುಹಿಸಿದ ರೀತಿಗೆ ವಾಹ್ ಸೂಪರ್ ರಾಧು ಎಂದು ಖುಷಿಯಿಂದ ಹೆಂಡತಿ ಕೆನ್ನೆಗೆ ಮುತ್ತು ಕೊಡಬೇಕು. ರಾಧಾ ಕಣ್ಣಲ್ಲೇ ಅತ್ತೆ ಸಿಂಚು ಇದ್ದಾರೆ ಎಂದು ಸನ್ನೆ ಮಾಡಿದಳು. ಗೌತಮ್ ಪೆಚ್ಚಾಗಿ ಹಲ್ಲು ಕಿರಿಯುತ್ತಾ ತಲೆ ಕೆರೆದುಕೊಂಡ. ಅದೇ ಸಮಯಕ್ಕೆ, ಅಣ್ಣ ನಾವೇನೂ ನೋಡಲ್ಲ, ನಿಮ್ಮ ಕೆಲಸ ಮುಂದುವರಿಸಿ ಎಂದಳು ಸಿಂಚನ ನಗುತ್ತಾ. ಸಿಂಚು, ತುಂಬ ಮಾತಾಡೋದು ಕಲ್ತಿದ್ಯಾ, ತುಂಬ ದೊಡ್ಡೋಳಾಗ್ಬಿಟ್ಟಿದ್ಯಾ ಅಲ್ವಾ ಎನ್ನುತ್ತಾ ರಾಧಾ ಅವಳ ಕಿವಿ ಹಿಂಡಿದಳು. ಅಯ್ಯೋ ಅದಕ್ಕೆ ನನ್ನ ಕಿವಿ ಹೋಯಿತು, ಪ್ಲೀಸ್ ಬಿಡಿ ಅದಕ್ಕೆ, ಸಾರಿ ಇನ್ನೊಂದು ಸಾರಿ ಹೀಗೆಲ್ಲ ಮಾತಾಡಲ್ಲ ಎಂದಾಗ, ಹಾಗೆ ಬಾ ದಾರಿಗೆ ಎಂದು ಹಿಡಿದಿದ್ದ ಕಿವಿಯನ್ನು ಬಿಟ್ಟ ರಾಧಾ ವಸುಮತಿಯವರ ಕಡೆ ತಿರುಗಿ, ಅತ್ತೆ ಈಗೇನು ಮಾಡೋದು, ಮಾವಂಗೆ ಈ ವಿಷಯ ಗೊತ್ತಾದರೆ ಭರತ್ ಮೇಲಿನ ಕೋಪ ಇನ್ನೂ ಜಾಸ್ತಿ ಆಗುತ್ತೆ ಹೊರತು ಕಡಿಮೆ ಆಗಲ್ಲ ಎಂದಳು ಆತಂಕದಿಂದ. ನನಗೂ ಅದೇ ಅರ್ಥ ಆಗ್ತಿಲ್ಲ ರಾಧಾ ಎಂದು ವಸುಮತಿಯವರು ಕೂಡ ಹೇಳಿದರು ಆತಂಕದಿಂದ. ಮಾಮ್ ಡೋಂಟ್ ವರಿ, ನಾನು ಈಗಲೇ ಈ ವಿಡಿಯೋನ ಸೈಬರ್ ಸೆಕ್ಯುರಿಟಿಗೆ ತಿಳಿಸಿ ಡಿಲೀಟ್ ಮಾಡೋದಕ್ಕೆ ಹೇಳ್ತೀನಿ ಎಂದ.
ಹೌದು ರೀ, ಮೊದಲು ಆ ಕೆಲಸ ಮಾಡಿ. ಇಷ್ಟೊತ್ತಿಗಾಗಲೇ ಈ ವಿಡಿಯೋ ಎಷ್ಟು ವೈರಲ್ ಆಗಿರುತ್ತೋ ಎಂದಳು ರಾಧಾ. ಹೌದು ಕಣೋ, ನಿಮ್ಮ ಡ್ಯಾಡ್ಗೆ ಗೊತ್ತಾದರೆ ಅವರೆಷ್ಟು ನೊಂದ್ಕೊಳ್ತಾರೆ. ಅದು ನಮ್ಮದೇ ಕಾಲೇಜ್ನಲ್ಲಿ ಈ ರೀತಿ ಘಟನೆ ನಡೆದಿದೆ. ಅವ್ರ ಮಾನ ಮರ್ಯಾದೆಗೆ ಧಕ್ಕೆ ಬಂದರೆ ಅವರಿಂದ ತಡ್ಕೊಳ್ಳೋದಕ್ಕಾಗಲ್ಲ. ಜೊತೆಗೆ ಭರತ್ ಮೇಲಿನ ಕೋಪ ಇನ್ನೂ ಜಾಸ್ತಿ ಆಗತ್ತೆ ಎಂದರು ಕಳವಳದಿಂದ. ಮಾಮ್, ಹಾಗೆಲ್ಲ ಏನಾಗಲ್ಲ. ನಾನು ಈಗಲೇ ಕಾಲ್ ಮಾಡಿ ಈ ವಿಡಿಯೋನ ಡಿಲೀಟ್ ಮಾಡೋದಕ್ಕೆ ಹೇಳ್ತೀನಿ ಎಂದ ಗೌತಮ್ ಆಚೆ ಹೋಗಿ ಸೈಬರ್ ಸೆಕ್ಯುರಿಟಿ ಅವರಿಗೆ ಕಾಲ್ ಮಾಡಿ ವಿಷಯ ತಿಳಿಸಿ ಆ ವಿಡಿಯೋ ಇನ್ಯಾವ ಸೋಷಿಯಲ್ ಮೀಡಿಯಾಗಳಲ್ಲಿ ಬರದಂತೆ ಸಂಪೂರ್ಣವಾಗಿ ಡಿಲೀಟ್ ಮಾಡಲು ಹೇಳಿದ. ರಾಧಾ, ನೀನು ಆ ಹುಡುಗಿನ ಗಮನಿಸಿದ್ಯಾ? ಅವಳು ನಮ್ಮ ರಾಜಾರಾಮಣ್ಣನ ಮಗಳಲ್ವಾ ಎಂದರು ವಸುಮತಿ. ಯಾವ ರಾಜಾರಾಮತ್ತೆ? ನನಗಂತೂ ಗೊತ್ತಿಲ್ಲ ಎಂದಾಗ, ನಿಮ್ಮ ಮಾವನ ಕ್ಲೋಸ್ ಫ್ರೆಂಡ್ ಮಗಳು ಇವಳು ಎನ್ನುತ್ತಿದ್ದ ಹಾಗೆ, ಹೌದು ಮಾಮ್, ರಾಜಾರಾಮ್ ಅಂಕಲ್ ಮಗಳು. ಆದರೆ ಈ ಹುಡುಗಿ ಜೊತೆ ಯಾಕೆ ಕಿರಿಕ್ ಮಾಡಿಕೊಂಡ ಅಂತಾನೇ ಅರ್ಥ ಆಗ್ತಿಲ್ಲ ಎಂದ ಗೌತಮ್ ತಮ್ಮನ ಬಗ್ಗೆ ಯೋಚಿಸುತ್ತಾ. ಹೇಗೋ ಒಟ್ಟಿನಲ್ಲಿ ನಿಮ್ಮ ಡ್ಯಾಡ್ ಕಣ್ಣಿಗೆ ಈ ವಿಡಿಯೋ ಬೀಳಿಲ್ವಲ್ಲ, ಅದೇ ಪುಣ್ಯ ಎಂದು ಉಸಿರು ದಬ್ಬಿದರು ವಸುಮತಿ. ಮಾಮ್, ನೀವು ನೋಡಿದ್ರ ಎಷ್ಟು ದುರಹಂಕಾರ, ಕೊಬ್ಬಿಂದ ಮಾತಾಡ್ತಾಳೆ ಅಂತ. ಹೆಣ್ಣಾಗಿ ಈ ರೀತಿ ಅವನ ಗಂಡಸ್ತನಕ್ಕೆ ಸವಾಲು ಹಾಕಿದ್ರೆ ಸುಮ್ಮನೆ ಇರಬೇಕಾ? ಅದಕ್ಕೆ ಅಣ್ಣ ಅವಳಿಗೆ ಸರಿಯಾಗಿ ಶಾಸ್ತಿ ಮಾಡಿದ್ದಾನೆ ಎಂದಳು ಸಿಂಚನ ಕೋಪದಿಂದ. ಸಿಂಚು, ಎಷ್ಟೇ ಆಗಲಿ ಅವಳು ಒಂದು ಹೆಣ್ಮಗು. ಸಮಾಜ ಏನೇ ಮಾಡಿದರೂ ಗಂಡಸಿನ ಕಡೆ ಬೆರಳು ಮಾಡಲ್ಲ, ಹೆಣ್ಣಿನ ಕಡೆನೇ ಮಾಡೋದು. ಅದು ಅವಳು ತಪ್ಪಿರಲಿ ಇರದೇ ಇರಲಿ ಎಂದಾಗ, ಹೌದು ಅತ್ತೆ, ನೀವು ಹೇಳೋದು ನಿಜ. ಸಮಾಜ ಹೆಣ್ಣನ್ನೇ ದೂಷಿಸುತ್ತೆ ಎಂದಳು ರಾಧಾ. ಅವಳು ಏನೇ ತಪ್ಪು ಮಾಡಿರ್ಬೋದು, ಅದಕ್ಕೆ ಸಮಾಧಾನವಾಗಿ ಕೂತು ಮಾತಾಡಿದ್ರೆ ಸರಿ ಹೋಗುತ್ತೆ. ಅದನ್ನು ಬಿಟ್ಟು ಈ ರೀತಿ ಮಾಡಿದ್ದು ತಪ್ಪು. ಹಾಂ, ಎಲ್ಲರೂ ಕೇಳಿಸ್ಕೊಳ್ಳಿ, ಇನ್ನು ಈ ವಿಷಯದ ಬಗ್ಗೆ ಚರ್ಚೆ ಬೇಡ. ನಿಮ್ಮ ಡ್ಯಾಡ್ ಕಿವಿಗೆ ಬಿದ್ದರೆ ಅಷ್ಟೇ ಕತೆ ಎಂದು ಎಚ್ಚರಿಸಿದರು ವಸುಮತಿ. ನಾವು ಯಾರು ಈ ವಿಷಯದ ಬಗ್ಗೆ ಮಾತಾಡಲ್ಲ ಮಾಮ್ ಎಂದ ಗೌತಮ್, ನೀನು ಒಂದು ಸಾರಿ ಭರತ್ ಜೊತೆ ಮಾತಾಡಿ ಏನು ವಿಷಯ, ಯಾಕೆ ಹೀಗೆ ಮಾಡ್ದ ಅಂತ ಕೇಳು ಎಂದಾಗ, ಸರಿ ಮಾಮ್, ನಾಳೆ ಕಾಲೇಜಿಗೆ ಬರ್ತಾನಲ್ವಾ, ಅಲ್ಲೇ ವಿಚಾರಿಸ್ತೀನಿ ಎಂದ ಗೌತಮ್. ರಾಜಾರಾಮ್ ಅವರು ಆಫೀಸ್ನಿಂದ ಮನೆಗೆ ಬಂದಾಗ ಮನೆ ಪೂರ್ತಿಯಾಗಿ ಶಾಂತವಾಗಿತ್ತು. ಅವರಿಗೆ ಆಶ್ಚರ್ಯವಾಗಿತ್ತು. ಮನೆಯೊಳಗೆ ಕಾಲಿಡುತ್ತಿದ್ದ ಹಾಗೆ ಕಿವಿಗವಡುಗಚ್ಚುವ ಇಂಗ್ಲಿಷ್ ಸಾಂಗ್ಗಳ ಸದ್ದಿಲ್ಲ. ಮಗಳು ಇನ್ನೂ ಬಂದಿಲ್ಲವೇನೋ ಎಂದುಕೊಂಡವರು ಶಾಂತಮ್ಮನ ಕೂಗಿದರು. ಯಜಮಾನ್ರೇ ಎನ್ನುತ್ತಾ ಅಡುಗೆ ಮನೆಯಿಂದ ಹೊರಬಂದವಳನ್ನು, ಬೇಬಿ ಕಾಲೇಜ್ನಿಂದ ಇನ್ನೂ ಬಂದಿಲ್ವಾ ಎಂದು ಕೇಳಲು, ಬಂದಿದ್ದಾರೆ ಯಜಮಾನ್ರೇ ಎಂದಳು ಅಡುಗೆ ಕೆಲಸದಾಕೆ ಶಾಂತಮ್ಮ. ಹೌದಾ, ಆದರೂ ಯಾಕಿಷ್ಟು ಸೈಲೆಂಟ್ ಆಗಿದೆ ಮನೆ ಎಂದವರು, ನಾನು ಫ್ರೆಶಪ್ ಆಗಿ ಬರ್ತೀನಿ, ನನಗೊಂದು ಕಪ್ ಸ್ಟ್ರಾಂಗ್ ಕಾಫಿ ತೊಗೊಂಡು ಬಾ ಎಂದು ಮೆಟ್ಟಿಲೇರಿ ತಮ್ಮ ರೂಮಿಗೆ ಹೋದರು. ರಾಜಾರಾಮ್ ಅವರು ಫ್ರೆಶಪ್ ಆಗಿ ಕೂತಿದ್ದ ಹಾಗೆ ಶಾಂತಮ್ಮ ತಂದು ಕೊಟ್ಟ ಕಾಫಿ ಕುಡಿದು ಭರಣಿ ರೂಮಿನ ಕಡೆ ಹೆಜ್ಜೆ ಹಾಕಿದರು. ಭರಣಿಗೆ ಕಾಲೇಜಲ್ಲಿ ಎಲ್ಲರೂ ಇವಳನ್ನು ನೋಡಿ ನಕ್ಕಿದ್ದು, ಅವರ ವ್ಯಂಗ್ಯ ಮಾತುಗಳು, ಕುಹಕ ನುಡಿಗಳು ಪದೇ ಪದೇ ಅವಳ ಕಿವಿಯಲ್ಲಿ ಗುಯ್ಗುಡುತ್ತಿತ್ತು. ಇದೆಲ್ಲಕ್ಕಿಂತ ಹೆಚ್ಚಾಗಿ ಭರತ್ ಅಂದ ಮಾತುಗಳು ಅವಳನ್ನು ಕುಗ್ಗಿಸಿದ್ದವು. ಬೇಡ ಬೇಡ ಎಂದರೂ ಭರಣಿ ಕಣ್ಣುಗಳು ತುಂಬಿ ಹರಿಯುತ್ತಿತ್ತು. ಮಧ್ಯಾಹ್ನ ರುಕ್ಕು ಬಂದು ಮಾತನಾಡಿ ಹೋದ ಮೇಲೆ ಸ್ವಲ್ಪ ಸಮಾಧಾನವಾಗಿತ್ತು. ಆದರೆ ಈಗ ಮತ್ತದೇ ಮಾತುಗಳ ದಾಳಿ ಅವಳ ಮೆದುಳು ಹೊಕ್ಕಿತ್ತು. ಬೇಬಿ, ಯಾಕೋ ಕಂದ ಸೈಲೆಂಟ್ ಆಗಿದೆಯಾ? ಬಾಗಿಲು ತೆಗಿ ಕಂದ ಎಂದು 2-3 ಬಾರಿ ಬಾಗಿಲು ಬಡಿದಾಗಲೇ ವಾಸ್ತವಕ್ಕೆ ಬಂದಂತೆ ಎಚ್ಚರವಾಗಿ ಹೋಗಿ ಬಾಗಿಲು ತೆರೆದಳು ಭರಣಿ. ಎದುರಿಗೆ ತನ್ನ ತಂದೆಯನ್ನು ನೋಡಿ ದುಃಖ ಉಮ್ಮಳಿಸಿ ಬಂದು ಗಟ್ಟಿಯಾಗಿ ತಬ್ಬಿ ಬಿಕ್ಕಲು ಶುರು ಮಾಡಿದಳು. ಭರಣಿ ಅತ್ತು ಕಣ್ಣುಗಳು ಕೆಂಪಾಗಿ ಊದಿಕೊಂಡಿದ್ದವು. ತುಂಬ ಸೊರಗಿದಂತೆ ಕಾಣುತ್ತಿದ್ದಳು. ರಾಜಾರಾಮ್ ಅವರಿಗೆ ಮಗಳನ್ನು ಈ ರೀತಿ ನೋಡಿ ಸಂಕಟವಾಯಿತು. ಗಾಬರಿಯಾಗಿ ಅವಳ ತಲೆ ನೇವರಿಸುತ್ತಾ, ಯಾಕೋ ಕಂದ ಅಳ್ತಿದ್ಯಾ, ಏನಾಯಿತು ಎಂದು ಅವಳ ಮುಖವನ್ನು ಬೊಗಸೆಯಲ್ಲಿ ಹಿಡಿದು ಕೇಳಿದರು ಗಾಬರಿಯಿಂದ. ಡ್ಯಾಡಿ, ಅದು ಅವನು ಎಂದು ಬಿಕ್ಕುತ್ತಾ ತಡವರಿಸಿದಳು. ಮೊದಲು ಬಾಯಿಲಿ ಕೂತ್ಕೋ ಎಂದು ಬೆಡ್ ಮೇಲೆ ಕೂರಿಸಿ ತಾವು ಅವಳ ಪಕ್ಕ ಕೂತು ಕುಡಿಯಲು ನೀರು ಕೊಟ್ಟು ಅವಳ ಬೆನ್ನು ಸವರಿ ಸಮಾಧಾನ ಮಾಡಿ, ಈಗ ಹೇಳು ಕಂದ, ಏನು ವಿಷಯ ಅಂತ ಎಂದು ಕೇಳಲು, ಡ್ಯಾಡಿ, ಅದು ಇವತ್ತು ಕಾಲೇಜಲ್ಲಿ ಏನಾಯಿತು ಅಂದರೆ ಎಂದು ಬೆಳಗ್ಗೆ ನಡೆದ ಘಟನೆಯನ್ನು ಸಂಪೂರ್ಣವಾಗಿ ಹೇಳಿ ಮತ್ತೆ ಬಿಕ್ಕಿ ಬಿಕ್ಕಿ ಅಳತೊಡಗಿದಳು. ರಾಜಾರಾಮ್ ಅವರಿಗೆ ಮಗಳ ಮಾತುಗಳನ್ನು ಕೇಳಿ ಸಿಕ್ಕಾಪಟ್ಟೆ ಕೋಪ ಬಂದಿತು. ಯಾರಾ ಲೋಫರ್ ನಿನ್ನ ಜೊತೆ ಈ ರೀತಿ ನಡ್ಕೊಂಡಿದ್ದು ಎಂದು ಹಲ್ಲು ಕಡಿಯುತ್ತಾ ರೋಷದಿಂದ ಮುಷ್ಟಿ ಬಿಗಿ ಮಾಡಿದರು. ಅದು ಭರತ್ ಅಂತ, ನೆನ್ನೆ ಹೊಡ್ಸಿದ್ನಲ್ವಾ ಪ್ರಶಾಂತ್ ಅಂತ, ಅವನ ಫ್ರೆಂಡ್, ಆ ಲೋಫರ್ ಇಡೀ ಕಾಲೇಜ್ ಮುಂದೆ ನನಗೆ ಎಂದು ಮುಂದೆ ಹೇಳಲು ಆಗದೆ ಬಿಕ್ಕಲು ಶುರು ಮಾಡಿದಳು. ಡ್ಯಾಡಿ, ಅವನು ನನಗೆ ಮಾಡಿದ ಅವಮಾನಕ್ಕೆ ಸರಿಯಾಗಿ ಶಾಸ್ತಿ ಮಾಡಬೇಕು. ಇಡೀ ಕಾಲೇಜ್ ಮುಂದೆ ಅವಮಾನ ಮಾಡಿದ ಅವನಿಗೆ ಅದೇ ಥರ ಅವಮಾನ ಆಗಬೇಕು. ನನ್ನ ಹೆಸರು ಎತ್ತೋದಕ್ಕೂ ಕೂಡ ಹೆದರ್ಕೋಬೇಕು. ಆ ರೀತಿ ಅವನಿಗೆ ಶಿಕ್ಷೆ ಕೊಡಬೇಕು. ಅವನಿಗೆ ಕೊಡೋ ಶಿಕ್ಷೆ ನೋಡಿ ಇನ್ಯಾರೂ ನನ್ನ ತಂಟೆಗೆ ಬರಬಾರ್ದು. ಹಾಗೆ ಮಾಡಬೇಕು ಡ್ಯಾಡಿ.
ಅವ್ನು ಮಾಡಿರೋ ಅವಮಾನದಿಂದ ಇಡೀ ಕಾಲೇಜ್ ನನ್ನ ನೋಡಿ ನಗ್ತಿತ್ತು. ಎಲ್ಲರೂ ಎಷ್ಟು ಕೆಟ್ಟದಾಗಿ ಮಾತಾಡ್ತಿದ್ರು ಗೊತ್ತಾ ಡ್ಯಾಡಿ? ನನ್ನ ಬಗ್ಗೆ ಎಷ್ಟು ಅವಮಾನ ಆಯಿತು ಗೊತ್ತಾ? ಅಲ್ಲೇ ನನ್ನ ಜೀವ ಹೋಗಬಾರ್ದಾ ಅನ್ನಿಸ್ತು ಎಂದು ಮತ್ತೆ ಬಿಕ್ಕುತ್ತಿರಲು, ಯು ಡೋಂಟ್ ವರಿ ಬೇಬಿ, ಅವ್ನು ಯಾವನೇ ಆಗಲಿ ಅವನನ್ನು ಮಾತ್ರ ನಾನು ಸುಮ್ಮನೆ ಬಿಡಲ್ಲ. ನನ್ನ ಬೇಬಿ ಕಣ್ಣಲ್ಲಿ ನೀರು ಹಾಕ್ಸಿದವನ ಕಣ್ಣಲ್ಲೂ ನೀರು ಹಾಕ್ಸೋ ಹಾಗೆ ಮಾಡೇ ಮಾಡ್ತೀನಿ ಎಂದರು ರೋಷದಿಂದ. ಥ್ಯಾಂಕ್ ಯು ಡ್ಯಾಡಿ, ಥ್ಯಾಂಕ್ ಯು ಸೋ ಮಚ್ ಎಂದು ತಬ್ಬಿ ಕೆನ್ನೆಗೆ ಮುತ್ತಿಟ್ಟಳು ಭರಣಿ. ಮುಂದುವರಿಯುವುದು. ಕೇಳಿದ್ರಲ್ವಾ ಸ್ನೇಹಿತರೆ, ಪ್ರೇಮಯಾನ ಕಥೆಯ 8ನೇ ಅಧ್ಯಾಯ. ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ. ಹಾಗೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಒತ್ತೋದನ್ನು ಮರಿಬೇಡಿ. ಹಾಗೆ ಮುಂದಿನ ಅಧ್ಯಾಯದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.